ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನ ಇದಾಗಲೇ ಉಚ್ಚಾಟನೆ ಮಾಡಿ ಆಗಿದೆ. ಈ ದಿಢೀರ್ ಉಚ್ಚಾಟನೆಗೆ ಕಾರಣ ಏನು? ಯಾಕೆ ಉಚ್ಚಾಟನೆ ಮಾಡಿದ್ರು ಶ್ರೀಗಳನ್ನ? ಟ್ರಸ್ಟ್ನವರ ಆರೋಪ ಏನು? TV9 ನಲ್ಲಿ ಈ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಗಮನಿಸಬಹುದು ನೀವು. ಬೆಳಗ್ಗೆಯಿಂದ ಆಗಿರುವಂತ ಅಪ್ಡೇಟ್ಸ್ಗಳಿದು. ವಚನಾನಂದ ಶ್ರೀಗಳ ಉಚ್ಚಾಟನೆ ಯಾಕಾಯ್ತು ಪಂಚಮಸಾಲಿ ಪೀಠದಿಂದ ಅನ್ನೋದು, ಹಾಗೆ ಟ್ರಸ್ಟಿಗಳಿಗೆ ಏನ್ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಶ್ರೀಗಳ ವಿರುದ್ಧವಾಗಿ. 12 ಪುಟಗಳಲ್ಲಿ ಆರೋಪ ಇದೆ ವಚನಾನಂದ ಶ್ರೀಗಳ ವಿರುದ್ಧ. ಸ್ವಾಮೀಜಿ ಅಂತ ಹೇಳ್ಕೊಂಡು ಐಷಾರಾಮಿ ಜೀವನ ಮಾಡ್ತಾರೆ, ಪೀಠದ ಹೆಸರಲ್ಲಿ ರಾಜಕೀಯ ಮುಖಂಡರಿಂದ ಹಣ ವಸೂಲಿ ಮಾಡ್ತಾರೆ, ಮಠದ ಅನಾಥ ಮಕ್ಕಳುಗಳಿಂದ ಮಸಾಜ್ ಮಾಡಿಸ್ಕೊಳ್ತಾರೆ, ಮಕ್ಕಳಿಗೆ ದೈಹಿಕ ಮತ್ತೆ ಮಾನಸಿಕ ಕಿರುಕುಳ ನೀಡಿದ್ದಾರೆ. ಹೀಗಾಗಿ 60 ಇದ್ದಂತ ಮಕ್ಕಳ ಸಂಖ್ಯೆ ಈಗ 5ಕ್ಕೆ ಕುಸಿದಿದೆ. ಧಾರ್ಮಿಕ ಆಚಾರ ವಿಚಾರ ಪಾಲನೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ವಿದೇಶ ಪ್ರವಾಸಕ್ಕೆ ಬಳಸಿದ ಹಣದ ಬಗ್ಗೆ ಮಾಹಿತಿ ನೀಡಲ್ಲ. ಹೀಗಂತ ಟ್ರಸ್ಟಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ ವಚನಾನಂದ ಶ್ರೀಗಳ ವಿರುದ್ಧ. ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ, ಅದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದಾಗಿ ಹೇಳಲ್ಲ. ಧಾರ್ಮಿಕ ಆಚಾರ ವಿಚಾರಗಳು ಯಾವುದೂ ಕೂಡ ಪಾಲನೆ ಮಾಡಲ್ಲ, ವಿಫಲರಾಗಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೂ ಉತ್ತರ ಇಲ್ಲ. ಇನ್ನು ಮಕ್ಕಳಿಗೂ ಕೂಡ ದೈಹಿಕ ಮತ್ತೆ ಮಾನಸಿಕ ಕಿರುಕುಳ ನೀಡಿದ್ದಾರೆ ಮಠದಲ್ಲಿರುವಂತಹ ಮಕ್ಕಳು. ಹಾಗಾಗಿ ಹಿಂದೆ 60 ಇದ್ದಂತ ಮಕ್ಕಳ ಸಂಖ್ಯೆ ಈಗ 5ಕ್ಕೆ ಕುಸಿದಿದೆ. ಮಠಕ್ಕೆ ಅನಾಥ ಮಕ್ಕಳು ಬರ್ತಾರೆ, ಮಠದಲ್ಲಿ ಇರ್ತಾರೆ, ಅವರಿಂದ ಮಸಾಜ್ ಮಾಡಿಸ್ಕೊಳ್ಳೋದು, ಇವನ್ನೆಲ್ಲ ಮಾಡ್ತಾ ಇದ್ದ ಹಾಗೆ ಮಕ್ಕಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಐಷಾರಾಮಿ ಜೀವನ ನಡೆಸ್ತಾರೆ ಸ್ವಾಮೀಜಿ ಅಂತ ಹೇಳ್ಕೊಂಡು ಅಂತಾನು ಟ್ರಸ್ಟಿಗಳು ಇವತ್ತು 12 ಜನ ಕೂತ್ಕೊಂಡು ಸಭೆ ಮಾಡಿದ್ರಲ್ಲ, ಅವ್ರುಗಳು ಮಾಡ್ತಾ ಇರುವಂತ ಆರೋಪ ಇದೆ. 12 ಪುಟಗಳಲ್ಲಿ ಆರೋಪವನ್ನ ಸಲ್ಲಿಸಿದ್ದಾರೆ, ಏನೇನು ತಪ್ಪುಗಳಾಗಿದೆ ವಚನಾನಂದ ಶ್ರೀಗಳಿಂದ ಅಂತ. ಕೆಲ ಗಂಭೀರ ಆರೋಪಗಳು ಟ್ರಸ್ಟಿಗಳ ಕಡೆಯಿಂದ ಬರ್ತಾ ಇದೆ. ಇವತ್ತಿನ ಸಭೆಯ ನಂತರದಲ್ಲಿ ಏನೇನಾಗ್ತಾ ಇದೆ ಮಠದ ಆವರಣದಲ್ಲಿ ಅನ್ನೋದನ್ನು ಕೂಡ ಗಮನಿಸಬಹುದು ನೀವು. ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ವಚನಾನಂದ ಶ್ರೀಗಳು ಪ್ರಶ್ನೆ ಮಾಡೋದಕ್ಕೆ ಬರ್ತಾರೆ. ಭಕ್ತರನ್ನ ನೋವು ಮಾಡಬೇಡಿ, ಅವ್ರಿಗೇನು ತೊಂದರೆನ ಕೊಡಬೇಡಿ ಅಂತ ಹೇಳ್ತಾರೆ. ಅವಾಗ ತಳ್ಳಾಟ ನೂಕಾಟ ನಡೆಯುತ್ತೆ, ವಾಗ್ವಾದ ಕೂಡ ನಡೆಯುತ್ತೆ. ವಚನಾನಂದ ಶ್ರೀಗಳು ಮಾತನಾಡಿದ್ದಾರೆ, ಅದಕ್ಕೆ ಪೊಲೀಸರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಹಾಗೆ ವಚನಾನಂದ ಶ್ರೀಗಳ ಕೈಗೂ ಕೂಡ ಗಾಯ ಆಗುತ್ತೆ, ಅದನ್ನು ಮಾಧ್ಯಮದ ಮುಂದೆ ತೋರಿಸಿದ್ರು, ಪೊಲೀಸರಿಗೆ ತೋರಿಸ್ತಾ ಇದ್ರು. ಭಕ್ತರು ಬಂದಿದ್ದಾರೆ, ಮಠದಲ್ಲಿ ಭಕ್ತರಿದ್ದಾರೆ, ಅವ್ರಿಗೇನು ತೊಂದರೆಯನ್ನ ಕೊಡಬೇಡಿ ಅಂತ. ಆಮೇಲೆ ಶ್ರೀಗಳ ಜೊತೆ ಪೊಲೀಸರು ಮಾತನಾಡ್ತಾರೆ, ಅವರನ್ನ ಒಳಗಡೆ ಕಳಿಸ್ತಾರೆ, ಮಠದ ಗೇಟ್ ಅನ್ನ ಹಾಕಿದ್ದಾರೆ. ಇದು ಇಲ್ಲಿವರೆಗೂ ಆಗಿರುವಂತ ವಿಚಾರ. ಇದಾದ ನಂತರದಲ್ಲಿ ಜಡ್ಜ್ ಜೊತೆಗೇನೆ TV9 ಜೊತೆ ವಚನಾನಂದ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾರೆ. ಅವ್ರ ಮೇಲ್ ಬಂದಿರುವಂತ ಆರೋಪಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅದರಲ್ಲಿ 2008ರಿಂದ ಏನೇನಾಯ್ತು ಅಂತ ಹೇಳ್ಕೊಂಡು ಬರ್ತಾರೆ. ಹಾಗಿದ್ರೆ ಈ ಸಭೆ ನಂತರದಲ್ಲಿ, ಇವತ್ತು ಆದಂತ ಸಭೆಯ ನಂತರದಲ್ಲಿ ಟ್ರಸ್ಟಿಗಳು ಮಾಡಿರುವಂತ ಆರೋಪಗಳು ಏನೇನು ಶ್ರೀಗಳ ಬಗ್ಗೆ ಬನ್ನಿ ನೋಡೋಣ. ಈ ಎಲ್ಲ ವಿಚಾರಗಳು ಅವ್ರು ಹೇಳಿದ್ದಾರೆ. ಲೆಕ್ಕಪತ್ರ ವರದಿ ಎಲ್ಲವೂ ಪ್ರತಿ ಪ್ರೆಸ್ ಮೀಟಿಂಗ್ನಲ್ಲಿ ಕೊಟ್ಟಿದ್ವಿ. ಕೇವಲ ಶನಿವಾರದ ದಿವಸ ಲೆಕ್ಕಪತ್ರ ವರದಿ ಸಮಿತಿ ಅಧ್ಯಕ್ಷರು ಪರಮೇಶ್ವರ ಗೌಡರಾಗಲಿ, ಶಿರಿಗೇರಿ ನಾಗನಗೌಡರಾಗಲಿ, ರಾಣೆಬೆನ್ನೂರು ರಾಜಣ್ಣರಾಗಲಿ, ಅವರೆಲ್ಲರೂ ಬಂದು ಸುಮಾರು 4 ಗಂಟೆ ಪ್ರತಿಯೊಂದು ಪೈ ಟು ಪೈ ಲೆಕ್ಕ ಕೊಟ್ಟಿದ್ದೇವೆ. 4 ಗಂಟೆ ಲೆಕ್ಕ ಕೊಟ್ಟಿದ್ದೇವೆ ಅವರಿಗೆ. 5 ಗಂಟೆ ಮೀಟಿಂಗ್ ಶುರುವಾಗಿದ್ದು 9:45ವರೆಗೂ ಲೆಕ್ಕಪತ್ರ ಪ್ರತಿಯೊಂದು ವಿಚಾರ, ನಾವು ಏನು ಡಿಪಾಸಿಟ್ ಇದೆ ಏನಿದೆ ಎಲ್ಲ ವರದಿಗಳು ಅವ್ರಿಗೆ ಕ್ಲೀನಾಗಿ ಸವಿಸ್ತಾರವಾಗಿ ಸಿರಿಗೇರಿ ನಾಗನಗೌಡರು ಮತ್ತು ಏನು ಲೆಕ್ಕಪತ್ರದ ವರದಿಗೆ ಒಂದು ಸಮಿತಿ ಮಾಡಿದ್ರಲ್ಲ ಪರಮೇಶ್ವರ ಗೌಡರು, ಮತ್ತು ಅದಕ್ಕೊಬ್ಬರು ರಾಣೆಬೆನ್ನೂರು NB ರಾಜಣ್ಣವರು ಮತ್ತು ಸಮಾಜದ ರಾಣೆಬೆನ್ನೂರು ಅಧ್ಯಕ್ಷರು ಅವರೆಲ್ಲ ಸಮ್ಮುಖದಲ್ಲಿ ರಾತ್ರಿ 9:45 ತನಕ ಪ್ರತಿಯೊಂದು ಲೆಕ್ಕ ಕೊಟ್ಟಿದೆ. ಈ ಲೆಕ್ಕ ನಾವು ಯಾವತ್ತು ಬಂದು ಯಾರು ಬಂದು ಕೇಳಿದ್ರು ಕೊಟ್ಟರು ಬಂದರೂ ನಾವು ಲೆಕ್ಕ ಕೊಡ್ಲಿಕ್ಕೆ ಯಾವತ್ತೂ ತಯಾರಿದವಿ. ಆದರೆ ಇದು ಉದ್ದೇಶ ಬೇರೆ ಇದೆ, ಭಾಳ ಕಾರಣಗಳಿದಾವೆ. ನಾವೇನು ಮಠ ಉದ್ದೇಶ ಏನಿತ್ತು ಸ್ಥಾಪನೆ ಮಾಡಿದ್ವಿ, ನಮ್ಮ ಸಮಾಜದ ಜನರಿಗೋಸ್ಕರ, ವಿದ್ಯಾರ್ಥಿಗೋಸ್ಕರ, ಧಾರ್ಮಿಕ ಪರಂಪರೆ, ಅವು ಯಾವ ಪಾಲನೆ ಆಗ್ತಾ ಇಲ್ಲ. ಅದು ಅವ್ರು ಮಾಡೇ ಇಲ್ಲ. ಈ ರಾಜ್ಯಾದ್ಯಂತ ನೀವೇನು ತೀರ್ಮಾನ ಟ್ರಸ್ಟ್ನರ್ ತಗೊಂತೀರ ಅದಕ್ಕೆ ನಮ್ಮ ಬೆಂಬಲ ಅಂತ ಇಡೀ ರಾಜ್ಯದ ಎಲ್ಲ ಕಡೆಯಿಂದನೂ ನಮಗೆ ಬೆಂಬಲ ಕೊಟ್ಟದಕ್ಕೋಸ್ಕರ ನಾವು ಮುಂದಿನ ಪೀಠದ ಒಂದು ಸಮಾಜದ ಒಂದು ಭವಿಷ್ಯದ ಸಲುವಾಗಿ ನಾವು ತೀರ್ಮಾನ ತಗೊಂಡ್ವಿ. ಸರ್ವಾನುಮತದಿಂದ ತೀರ್ಮಾನ ತಗೊಂಡ್ವಿ. ಹಲವಾರು ಬಾರಿ ಅವರಿಗೆ ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಕೇಳಿದ್ವಿ. ಏನು ಅಂತ ಹೇಳಿದ್ರೆ, ಪೀಠಕ್ಕೆ ಬರಬೇಕಾದ್ರೆ ಸ್ವಾಷ್ಟ ಪೀಠ ಬೇಕೋ ಅಥವಾ ಪಂಚಮಸಾಲಿ ಪೀಠ ಬೇಕು ಅಂತ ಕೇಳಿದಾಗ ಪಂಚಮಸಾಲಿ ಪೀಠ ಆಯ್ಕೆ ಮಾಡಿಕೊಂಡು ಹಲವಾರು ಬಾರಿ ವಿನಂತಿ ಮಾಡಿಕೊಂಡ್ವಿ, ಮತ್ತೆ ಮುಂದೆ ಹಾಕ್ಕೊತ ಬಂದ್ವಿ. ಆದ ಕಾರಣ ಸಮಾಜದ ಗೌರವ ಘನತೆ
ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನು ಅವರು ಪಾಲಿಸಿ ಇರುವುದರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ದುರದೃಷ್ಟಕರ ಸಂಗತಿ ಆದರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ.